ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ ನಲ್ಲಿ ಮಾರಿಗುಡಿಲ್ ಸಿಕ್ಕಿರೋ ಕ್ಯಾಮ್ರಾನ ತಗೊಂಡು ಫೋಟೋ ಸ್ಟುಡಿಯೋಗೆ ಬರ್ತಾನೆ ಕರ್ಣ. ಇಲ್ಲಿ ಹಳೆ ಕ್ಯಾಮ್ರಾದು ರೀಲ್ ಡೆವಲಪ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಈ ಕ್ಯಾಮ್ರಾ ನೋಡಿ, ಈ ಕ್ಯಾಮ್ರಾದು ಫೋಟೋಸ್ ಡೆವಲಪ್ ಮಾಡಬಹುದಾ ಅಂತ ಕೇಳ್ತಾನೆ ಕರ್ಣ. ಏನಪ್ಪಾ ಇದು ನಮ್ ಕಾಲದ ಕ್ಯಾಮರಾ, ಇದನ್ನ ನೋಡಿ ಬಹಳ ಖುಷಿ ಆಯ್ತು. ನನ್ ತಲೆ ಕೂದಲು ಬೆಳ್ಗಾದಂಗೆ ಇದಕ್ಕೂ ವಯಸ್ಸಾಗ್ಬಿಟ್ಟಿದೆ. ಇದು ತುಂಬಾ ಹಳೆ ಕಾಲದ್ದು, ರೀಲ್ಸ್ ಹಾಳಾಗಿರತ್ತೆ. ಹೀಗೆಲ್ಲ ಆದ್ರೆ ಫೋಟೋಸ್ ರಿಕವರಿ ಮಾಡೋದು ತುಂಬಾನೇ ಕಷ್ಟ. ಆದಷ್ಟು ಟ್ರೈ ಮಾಡ್ತೀನಿ ಅಂದಾಗ, ಸರಿ ಎಷ್ಟಾಗತ್ತೋ ಅಷ್ಟು ರಿಕವರಿ ಮಾಡೋಕೆ ಟ್ರೈ ಮಾಡಿ ಅಂತಾನೆ ಕರ್ಣ. ಇದೆಲ್ಲ ಮ್ಯಾನ್ಯುವಲ್ ಡೆವಲಪಿಂಗ್ ಮಾಡ್ಬೇಕು, ಒಂದ್ 5 ನಿಮಿಷ ವೇಟ್ ಮಾಡ್ತಾ ಇರಪ್ಪ ಅಂತ ಹೇಳಿ ಹೋಗ್ತಾರೆ. ಕರ್ಣ ವೇಟ್ ಮಾಡ್ತಾ ನಿಂತಿರುವಾಗ ಒಂದು ಕಾಫಿ ಕಪ್ ಅನ್ನ ನೋಡ್ತಾನೆ. ಈ ತರ ಕಾಫಿ ಕಪ್ ಅನ್ನ ನಂದು ನಿಧಿದು ಒಂದು ಮಾಡಿಸ್ಬೇಕಲ್ವಾ, ಚೆನ್ನಾಗಿರತ್ತೆ ಅಂತ ಅಂದ್ಕೊಳ್ತಾ ಇರ್ತಾನೆ. ಫೋಟೋ ಸ್ಟುಡಿಯೋದವನು ಬಂದು, ಏನಪ್ಪ ನಿನ್ ಹೆಸರೇನು ಅಂತ ಕೇಳಿದಾಗ ಡಾಕ್ಟರ್ ಕರ್ಣ ಅಂತಾನೆ. ಕರ್ಣ ಅವ್ರೆ, ಈ ನೆಗೆಟಿವ್ಗೂ ನಮಗೂ ಅವಿನಾಭಾವ ಸಂಬಂಧ. ಯಾಕು ಗೊತ್ತಾ, ಇದನ್ನ ನೋಡಿ ಎಷ್ಟೋ ದಿವಸ ಆಗೋಯ್ತು. ಈ ಮೊಬೈಲ್ ಗಳು ಬಂದ್ಬಿಟ್ಟು ನಮ್ಮಂತ ಸ್ಟುಡಿಯೋ ಓನರ್ಸ್ ಗಳೆಲ್ಲ ಬಾಗ್ಲು ಹಾಕೊಂಡ್ ಬಿಟ್ರಪ್ಪ. ನೆಗೆಟಿವ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗತ್ತೆ. ಹೆಚ್ಚಿಗೆ ಫೋಟೋಸ್ ಡೆಡ್ ಆಗಿದೆ, ಕೆಲವೊಂದು ಫೋಟೋಸ್ ನ ಕಷ್ಟಪಟ್ಟು ರಿಕವರಿ ಮಾಡಿದ್ದೀನಿ, ತಗೊಳಪ್ಪ ಅಂತ ಕೊಡ್ತಾನೆ. ಹಾಗೆ ಸ್ಟುಡಿಯೋದವನಿಗೆ ದುಡ್ಡನ್ನ ಕೊಟ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿ ಸ್ಟುಡಿಯೋವಿಂದ ಹೊರಗಡೆ ಬಂದು ಫೋಟೋಸ್ ನೋಡ್ತಾ ಇರುವಾಗ, ಫೋಟೋದಲ್ಲಿ ರಮೇಶ್ ಫೋಟೋನ ನೋಡಿ, ಏನಿದು ಅಪ್ಪನ್ ಫೋಟೋ, ಈ ಫೋಟೋದಲ್ಲಿ ಹೇಗಿರೋಕ್ ಸಾಧ್ಯ? ಹಾಗೆ ಮುನಿಯಪ್ಪನ ನೋಡಿ, ಇದು ಮುನಿಯಪ್ಪ ಅಲ್ವಾ, ಮೇ ಬಿ ಏನೋ ಕೋಇನ್ಸಿಡೆನ್ಸ್ ಇರಬಹುದು ಅಂತ ಹೇಳಿ ಎಲ್ಲಾ ಫೋಟೋಸ್ ನೋಡಿದಾಗ, ಏನಿದು ಎಲ್ಲಾ ಫೋಟೋಸ್ ಅಲ್ಲೂ ಅಪ್ಪ ಇದಾರಲ್ಲ ಅಂತ ಹೇಳಿ ರಮೇಶ್ ಜೊತೆ ಒಂದು ಹುಡುಗಿ ಇರೋದನ್ನ ನೋಡಿ, ಲೇಡಿ ಯಾರು, ಮುನಿಯಪ್ಪ ಲೆಟರ್ ಕೊಟ್ಟಿರೋದ್ರಿಂದ ನಿಧಿಯವ್ರ ಅಪ್ಪ ಅಮ್ಮ ನಿಗೂಢ ಸಾವಿನ ಬಗ್ಗೆ ಗೊತ್ತಾಗಿದೆ. ಈಗ ಈ ಫೋಟೋಸ್ ಅಲ್ಲಿ ಅಪ್ಪನೂ ಇದ್ದಾರೆ, ಮುನಿಯಪ್ಪನೂ ಇದ್ದಾನೆ. ಆದ್ರೆ ಈ ಕ್ಯಾಮರಾ ಸಿಕ್ಕಿರೋದು ಮಾರಿಗುಡಿಲಿ. ನಿಧಿ ಫ್ಯಾಮಿಲಿಗೂ ಅಪ್ಪಂಗೂ ಏನ್ ಸಂಬಂಧ? ಇದ್ರ ಹಿಂದೆ ಏನೋ ಒಂದು ದೊಡ್ಡ ರಹಸ್ಯನೇ ಇದೆ, ಅದೇನಂತ ನಾನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂತಾನೆ ಕರ್ಣ. ಹಾಗೆ ಈ ಕಡೆ ರಮೇಶ ಮಾಲ್ತಿ ಹೇಳಿರೋದನ್ನೆಲ್ಲ ನೆನ್ಸ್ಕೊಂಡು, ಇವಳ ಹತ್ರ ನಾನು ಅನ್ನಿಸ್ಕೊಳ್ಳೋ ಹಾಗಾಯ್ತಾ ಅಂತ ಕೋಪ ಮಾಡ್ಕೊಳ್ತಾ ಇರೋವಾಗ ಮಾಲ್ತಿ ಬರ್ತಾಳೆ. ಮಾಲ್ತಿ ರಮೇಶನ್ನ ನೋಡಿ, ಯಾಕ್ರಿ ಏನಾಯ್ತು, ಯಾಕಿಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ, ರಮೇಶಂಗೆ ಕೋಪ ಬಂದು ಕೈಯನ್ನ ಗ್ಲಾಸ್ಗೆ ಹೊಡ್ಕೊಳ್ತಾನೆ. ಕೈ ಪೂರ್ತಿ ರಕ್ತ ಆಗತ್ತೆ. ಆಗ ಮಾಲ್ತಿ ಸಂಜು, ರಿಯಾ, ಸುಮತಿ ಅಂತ ಕೂಗ್ಬಿಟ್ಟು ರಮೇಶ್ ಕೈಗೆ ಬಟ್ಟೆನ ಕಟ್ಬಿಟ್ಟು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ, ನಾನ್ ಬರಲ್ಲ ನಿನ್ ಜೊತೆ ಅಂತಾನೆ ರಮೇಶ. ಇಷ್ಟು ದಿನ ನೀವು ನನ್ಗೆ ಹೆದರಿಸ್ತಾ ಇದ್ರಿ, ಈಗ ನಾನು ಬದಲಾಗಿದ್ದೀನಿ, ನಿಮ್ಗೆ ಜೀವ ಉಳಿಸ್ಕೊಳ್ಳೋ ಆಸೆ ಇದ್ರೆ ನನ್ ಜೊತೆ ಬಾಯಿ ಮುಚ್ಕೊಂಡು ಬರ್ಬೇಕಷ್ಟೇ ಅಂತಾಳೆ ಮಾಲ್ತಿ. ಹಾಗೆ ಮಾಲ್ತಿ ರಮೇಶನ್ನ ಕಾರಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರುವಾಗ, ಮಾಲ್ತಿ ಕಾರನ್ನ ಓಡಿಸ್ತಾ ಇರೋದನ್ನ ನೋಡಿ, ಮಾಲ್ತಿ ಯಾಕಿಷ್ಟೊಂದು ಫಾಸ್ಟ್ ಆಗಿ ಗಾಡಿನ ಓಡಿಸ್ತಾ ಇದ್ಯಾ, ನಿಧಾನವಾಗಿ ಹೋಗುವಂತಾನೆ ರಮೇಶ. ಯಾಕೆ ಭಯ ಆಗ್ತಾ ಇದ್ಯಾ? 30 ವರ್ಷದಿಂದ ನಾನು ಹೀಗೆ ಭಯ ಪಟ್ಟಿದ್ದೆ. 30 ವರ್ಷ ನಿಮ್ಗೆ 30 ನಿಮಿಷದಲ್ಲಿ ಕಣ್ಣೆದ್ರಿಗೆ ಬರ್ತಾ ಇದ್ಯಾ ಅಂತ ಕೇಳಿ ಫಾಸ್ಟ್ ಆಗಿ ಕಾರ್ನ ಓಡಿಸ್ತಾಳೆ ಮಾಲ್ತಿ. ಹಾಗೆ ಕರ್ಣ ರಮೇಶ ಮತ್ತೆ ಮುನಿಯಪ್ಪ ಫೋಟೋದಲ್ಲಿರೋದನ್ನ ವಿವೇಕ್ ತೋರಿಸಿದಾಗ, ಅಲ್ಲ ಸರ್, ಒಂದ್ ವೇಳೆ ನಿಧಿ ಅಪ್ಪ ಅಮ್ಮಂಗೆ ರಮೇಶ್ ಸರ್ ಮೊದ್ಲೇ ಪರಿಚಯ ಇದ್ದಿದ್ರೆ ಶಾಂತಿ ಅಜ್ಜಿಗೂ ರಮೇಶ್ ಸರ್ ಮೊದ್ಲೇ ಪರಿಚಯ ಇರ್ಬೇಕಲ್ವಾ ಅಂದಾಗ, ಕರ್ಣ ಫೋನ್ ತೆಗ್ದು ಫೋನ್ ಮಾಡೋಕ್ ಹೋಗ್ತಾನೆ. ಆಗ ವಿವೇಕ್, ಯಾರಿಗ್ ಸರ್ ಫೋನ್ ಮಾಡ್ತಾ ಇದ್ದೀರಾ ಅಂದಾಗ, ಶಾಂತಿ ಅಜ್ಜಿಗೆ ಅಂತ ಹೇಳಿ ಶಾಂತಿಗೆ ಫೋನ್ ಮಾಡ್ತಾನೆ ಕರ್ಣ. ಶಾಂತಿ ಫೋನ್ ರಿಸೀವ್ ಮಾಡಿ, ಹೇಳು ಕರ್ಣ ಅಂತಾಳೆ. ಏನ್ ಮಾಡ್ತಾ ಇದ್ದೀರಾ ಅಜ್ಜಿ ಅಂತ ಕೇಳ್ತಾನೆ ಕರ್ಣ. ನಾಳೆ ಫಂಕ್ಷನ್ಸ್ಗೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ನಪ್ಪ, ಏನ್ ವಿಷಯ ಅಂತ ಕೇಳ್ತಾಳೆ ಶಾಂತಿ. ಅಜ್ಜಿ, ನೀವು ನನ್ಗೊಂದು ವಿಷಯ ಹೇಳಿ, ನೀವು ನಮ್ ತಂದೆನ ಮೊದ್ಲೇ ನೋಡಿದ್ರ ಮದ್ವೆಗಿಂತ ಮುಂಚೆ? ತುಂಬಾ ವರ್ಷದ ಹಿಂದೆ ನೋಡಿದ್ ನೆನ್ಪಿದ್ಯಾ ಅಂತ ಕೇಳ್ತಾನೆ ಕರ್ಣ. ಯಾಕಿಂತ ಪ್ರಶ್ನೆ ಕರ್ಣ, ಹೊಸದಾಗಿ ಏನಾದ್ರೂ ತೊಂದ್ರೆ ಕೊಡ್ತಾ ಇದ್ದಾನ? ಮನೆಯಲ್ಲಿ ಎಲ್ಲಾನು ಸರಿಯಾಗಿದೆ ತಾನೆ ಅಂತ ಕೇಳ್ತಾಳೆ ಶಾಂತಿ. ಏನು ಪ್ರಾಬ್ಲಮ್ ಇಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ. ಆಮೇಲೆ ನಿಮ್ ಮಗ ಅವ್ರಿಗೇನಾದ್ರೂ ನಮ್ ತಂದೆ ಪರಿಚಯ ಇದ್ರ ಅಂತ ಕೇಳ್ತಾನೆ ಕರ್ಣ. ಇದು ಒಳ್ಳೆ ಕತೆ ಆಯ್ತಲ್ಲ ನಿಂದು, ಸದ್ಯ ರಮೇಶ್ ಜೊತೆ ಕಾಲೇಜ್ಗೆ ಹೋಗಿಲ್ವಾ ಅಂತ ಕೇಳಿಲ್ವಲ್ಲ ನೀನು? ಅಲ್ಲ ಕರ್ಣ, ಮನೇಲೇನಾದ್ರೂ ಹೊಸದಾಗಿ ಸಮಸ್ಯೆನಾ ಅಂತ ಕೇಳ್ತಾಳೆ ಶಾಂತಿ. ಏನಿಲ್ಲ ಅಜ್ಜಿ, ಇಡ್ತೀನಿ, ನೀವು ಮಲ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಕರ್ಣ. ಏನಾದ್ರೂ ಹೆಲ್ಪ್ ಆಯ್ತಾ ಸರ್ ಅಂತ ವಿವೇಕ್ ಕೇಳಿದಾಗ, ಇಲ್ಲ, ಅವ್ರು ಮಾತಾಡಿದ ಪ್ರಕಾರ ಅವ್ರಿಗೆ ಅಪ್ಪನ್ ಪರಿಚಯ ಇರೋಕೆ ಸಾಧ್ಯ ಇಲ್ಲ ಅಂತಾನೆ ಕರ್ಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.